ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಇವತ್ತು ನಾನೊಂದು ವಿಶೇಷವಾದ ಚೋಚ ಮಾಡೋದು ಮನೆಯಲ್ಲೇ ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಸಿಂಪಲ್ಲಾಗಿ ಒಂದು 2-3 ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಕೋಬೋದು ಆರಾಮಾಗೆ. ಯಾವುದೇ ರೀತಿ ಕೆಮಿಕಲ್ ಆ್ಯಂಡ್ ಯಾವ ಥರನೂ ಇಲ್ಲದೆ ನಮ್ಮ ಮನೇಲಿ ಆರೋಗ್ಯವಾಗಿ ಈ ರೀತಿ ಮಾಡ್ಕೋಬೋದು ಸಿಂಪಲ್ಲಾಗೆ. ಬರೀ 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಇದು ಮಿಕ್ಸ್ಚರು ನೋಡ್ತಾ ಇದ್ದೀರಲ್ಲ, ಚೋಚ ಆರಾಮಾಗಿ ಮಾಡ್ಕೋಬೋದು ಈ ರೀತಿ. ನಾನು ಇದಕ್ಕೆ ಏನೇನು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಂಡು ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಾಗಲೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ರೀತಿ ನಾವು ಮಾಡ್ಕೋಬೋದಾ ಮನೇಲಿ ಅಂತ ಕೇಳೋರು, ಹೌದು ನಾವು ಮಾಡ್ಕೋಬೋದು. ಯಾವ ರೀತಿಯಪ್ಪ ಅಂತ ಅಂದರೆ, ಈ ರೀತಿ ನಾವು ಒಂದು ಹಿಟ್ಟು, ಕಡಲೆ ಹಿಟ್ಟನ್ನ, ಯಾವ ಹಿಟ್ಟು ಬೇಡ, ಕಡಲೆ ಹಿಟ್ಟು ಒಂದು ಸ್ವಲ್ಪ, ಒಂದು 3-4 ಬಟ್ಲಾಗುವಷ್ಟು ತೊಗೊಳ್ಳಿ. ಅದಕ್ಕೊಂದು ಸ್ವಲ್ಪ ಸೋಡಾ, ಉಪ್ಪು, ಅದಾದಮೇಲೆ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ನೀಟಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ನೋಡ್ತಾ ಇದ್ದೀರಲ್ಲ, ಫಸ್ಟು ನಾನು ಪುಡಿಗಳನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಆಮೇಲೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀಟಾಗಿ ಒಂದೊಂದು ಚೂರೇ ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸತಿ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕಾಗಬಾರ್ದು, ಯಾಕಂದರೆ ಅದು ತೆಳ್ಳಗಾಗ್ಬಿಡುತ್ತೆ, ಇಲ್ಲ ಅಂದರೆ ಸ್ವಲ್ಪ ನೀರು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹದವಾಗಿ ನಾವು ನೀಟಾಗಿ ಕಲಿಸ್ಕೋಬೇಕು. ಸೇಮ್ ಬೇಕ್ರಿಲಿ ಯಾವ ರೀತಿ ನಾವು ಮಾಡ್ಕೊತೀವೋ ಅದಕ್ಕಿಂತ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ನಾವೇ ಮಾಡ್ಕೊಂಡು ತಿಂತಾ ಇರೋದ್ರಿಂದ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ನೋಡ್ಬೋದು ಈ ರೀತಿ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ನ್ಯಾಕ್ಸಿಗಾಗ್ಬೋದು ಆ್ಯಂಡ್ ನಾವು ಮಾಡ್ಕೊಂಡು ಇಟ್ಕೊಂಡ್ರೆ ಅದು ತುಂಬ, ನಾವೇನು ಊಟ ತಿಂತಾ ಇರ್ತೀವೋ ಅದಕ್ಕೆಲ್ಲ ನೆಂಚ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ಚರು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸ್ವಲ್ಪನೇ ನಾನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದಲ್ಲ, ಈ ರೀತಿ ಸ್ವಲ್ಪನೇ ಕಲಿಸ್ಕೋಬೇಕು ನಾವು. ಒಂದೇ ಸತಿ ನಾನು ತುಂಬ ಕಡೆ ನೋಡಿದ್ದೀನಿ ಮಿಕ್ಸ್ಚರ್ ಮಾಡಬೇಕಾದ್ರೆ, ಬೇಕ್ರಿಲೇ ಆಗಿರ್ಬೋದು ಮತ್ತು ಆ್ಯಂಡ್ ಅದೇ ಅಂಗಡಿನೇ ಇಟ್ಕೊಂಡಿರ್ತಾರೆ, ಅದರಲ್ಲೆಲ್ಲ ತುಂಬ ಬೇಕಾಬಿಟ್ಟು ಸ್ವಲ್ಪ, ಎಲ್ಲ ಕಡೆ ಅಲ್ಲ, ಸ್ವಲ್ಪ ಅದರಲ್ಲಿ ಆ ರೀತಿ ಮಾಡ್ತಾರೆ. ನಾವು ಗೊತ್ತಿಲ್ಲದೆ ಬೈ ಮಾಡಿಬಿಡ್ತೀವಿ ಆ್ಯಂಡ್ ಕೆಟ್ಟ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಅದು ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ನ್ಯಾಚುರಲ್ ಆಗೇ ಈ ರೀತಿ ಒಂದು ವೀಡಿಯೋದ ಮುಖಾಂತರ ನೀವು ತಿಳ್ಕೊಂಡು ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಜಸ್ಟ್ 10 ಮಿನಿಟ್ಸಲ್ಲೆಲ್ಲ ನಿಮಗೆ ಇದೆಲ್ಲ ಆಗಿಬಿಡುತ್ತೆ. ಯಾವುದೇ ರೀತಿ ನಿಮಗೆ ಒಂದು 50 ನಿಮಿಷ, 1 ನಿಮಿಷ ಬೇಕಾ ಮಾಡೋಕ್ಕೆ? ಅಲ್ಲ, ಯಾವ ನಿಮಿಷವೂ ಬೇಡ, 10 ನಿಮಿಷ ಸಾಕು. 1 ಅವರೆಲ್ಲ ಹಿಡಿಯೋದೇ ಇಲ್ಲ ಇದು ಟೈಮು. ಜಸ್ಟ್ 10 ಮಿನಿಟ್ಸಲ್ಲಿ ನೀವು ಮನೇಲಿ ಮಕ್ಳಿಗೆ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ನೋಡಿ, ಈ ರೀತಿ ಉಂಡೆ ಆಯಿತು, ನಾನು ಕಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಈ ರೀತಿ ಒಂದು ಬಾಣಲಿಗೆ, ಈ ರೀತಿ ಒಂದು ಪ್ಯಾನಿಗೆ ನೀವೇನು ಮಾಡಬೇಕು, ಎಣ್ಣೆ ಹಾಕ್ಕೊಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆನ. ಈ ರೀತಿ ಸ್ವಲ್ಪ ಮುಳುಗೋಬೇಕದು, ಅದಕ್ಕೆ ನೀಟಾಗಿ ಹಾಕ್ಕೋಬೇಕು. ಆ್ಯಂಡ್ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಎಣ್ಣೆನ ಕಾಯ್ದಿದೆಯೋ ಇಲ್ಲವೋ ಅಂತ. ತುಂಬ ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆ. ಕಾಯಿಸಿದ್ಮೇಲೆ ಈ ರೀತಿ ನಾನೇನು ಉಂಡೆ ಕಟ್ಕೊಂಡಿದ್ದೀನೋ ಅದನ್ನು ಈ ರೀತಿ ನೀಟಾಗಿ ಮಾಡಿಕೊಂಡು, ಚಕ್ಲಿ ಒತ್ತುತ್ತೀವಲ್ಲ ಅದರಲ್ಲಿ ತುಂಬ ಕೊಟ್ಟಿರ್ತಾರೆ, ಒಂದು 5-6 ನಮ್ಗೆ ಯಾವ ಡಿಸೈನ್ ಬೇಕೋ ಅದು ಮಾಡ್ಕೊಳ್ಳೋದು. ಆ ಥರದ್ದು ತೊಗೊಂಡಿದ್ದೀನಿ ನಾನು, ಚಕ್ಲಿ ಒತ್ತೋದಿದ್ದು ಎಲ್ಲರ ಮನೇಲೂ ಇರುತ್ತೆ ಅನ್ಕೊತೀನಿ ನಾನು. ಈ ರೀತಿ ತೊಗೊಂಡು ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಾಕ್ಕೊಂಡಿದ್ದೀನಿ. ನೀವು ಅಷ್ಟೇ, ಸಿಗಲಿಲ್ಲ ಅಂದರೆ ನಿಮ್ಗೆ ಅಂಗಡಿಲಿ ಸಿಗುತ್ತೆ ಇದು. ನೋಡಿ, ಈ ರೀತಿ ನಾನು ಬಿಟ್ಕೋತಾ ಇದ್ದೀನಿ ನೀಟಾಗಿ ಅದರಲ್ಲೇ. ಅವಾಗೇ ತಾನೇ ಫ್ರೆಶ್ಶಾಗಿ ಮಾಡಿ ಅವಾಗೇ ತಿನ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲ ನಮ್ಗೆ ಯಾವ ಡಿಸೈನ್ ಬೇಕೋ ಅದು ಅಲ್ಲಿರುತ್ತೆ, ಯಾವ ಸೈಜ್ ಬೇಕೋ ಅದನ್ನು ನಾವು ಮಾಡ್ಕೋಬೋದು. ನಾನು ಈ ರೀತಿ ಎಣ್ಣೆಗೆ ಬಿಟ್ಟಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಫುಲ್ಲು ಇದು ಕಾಯೋವರೆಗೂ ಯಾವ ರೀತಿ ಬರುತ್ತೆ, ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ಫುಲ್ಲು ತೋರಿಸ್ತೀನಿ. ಯಾಕಂದರೆ ಒಂದು ತೋರಿಸಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಒಂದು 5-7 ನಿಮಿಷ ಸಾಕು, ಬೆಂದೋಗ್ಬಿಡುತ್ತೆ ಇದು ತುಂಬ ಚೆನ್ನಾಗೇ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಅಂದರೆ ಎಣ್ಣೆ ತುಂಬ ಜಾಸ್ತಿ ಎಳ್ಕೊಂಬಿಡುತ್ತೆ. ಸ್ವಲ್ಪ ನಾವು ಜಾಸ್ತಿನೇ ಎಣ್ಣೆ ಯೂಸ್ ಮಾಡ್ಕೊಬೇಕಾಗುತ್ತೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದೇ ಯೂಸ್ ಮಾಡಿ. ನಿಮ್ಮ ಮನೇಲಿ ಯಾವ್ದು ಆಲಿವ್ ಆಯಿಲ್ ಯೂಸ್ ಮಾಡ್ತೀರಾ, ಇಲ್ಲ ಸನ್ ಪ್ಯೂರ್, ಯಾವುದನ್ನ ಪರವಾಗಿಲ್ಲ, ಅದೇ ಎಣ್ಣೆನೇ ಯೂಸ್ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಸ್ವಲ್ಪ ಟರ್ನ್ ಆಗುತ್ತೆ, ಕಲ್ಲರು ಸೀದೋಗಲ್ಲ. ಸ್ವಲ್ಪ ನಾನು ಹೇಳೋವರೆಗೂ ಒಂದು ಸ್ವಲ್ಪ ನೋಡ್ಕೊಳ್ಳಿ ನೀವು ಇದನ್ನು ಕರೆಕ್ಟಾಗಿ. ತುಂಬ ಚೆನ್ನಾಗಿ ಗರಿಗರಿಯಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ ಈ ರೀತಿ.
ನೋಡ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಒಂದು ವೀಡಿಯೋ ಇದು ಒಂದು ಆಗೋವರೆಗೂ ನಾನು ಕರೆಕ್ಟಾಗಿ ಅದು ಯಾವ ರೀತಿ ಆಗುತ್ತೆ, ಯಾವ ಥರ ಕಲರ್ ಚೇಂಜ್ ಆಗುತ್ತೆ, ಎಷ್ಟು ನಿಮಿಷ ಬೇಕು ಅಂತ ಅದಕ್ಕೆ ನಾನು ಇದನ್ನು ಬೇಯಿಸೋವರೆಗೂ ಹಂಗೆ ಲೈವಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು ಈ ರೀತಿ. ಆ್ಯಂಡ್ ಏನಂದರೆ ಯಾವುದೇ ಕೆಮಿಕಲ್ ನಾವು ಇದು ಯೂಸ್ ಮಾಡಲ್ಲ, ಯಾವ ಕಲರು ಸಹ ನಾವು ಯೂಸ್ ಮಾಡಲ್ಲ. ಆ್ಯಂಡ್ ಯಾವುದೇ ಥರ ಎಣ್ಣೆಗಳನ್ನು ಯೂಸ್ ಮಾಡ್ಕೊಳ್ಳಲ್ಲ. ನಾವೇನು ಯೂಸ್ ಮಾಡ್ತೀವೋ ಅದನ್ನೇ ಯೂಸ್ ಮಾಡ್ಕೊಬೋದು. ಜಸ್ಟ್ ಒಂದೇ ಒಂದು ಕಡಲೆ ಇಟ್ಟಿದ್ರೆ ನೋಡಿ ಇಷ್ಟು ಆರಾಮಾಗಿ ನಾವು ಮಾಡ್ಕೊಬೋದು ಮನೆಯಲ್ಲೇ ಈ ರೀತಿ. ಒಂದು ಕಡಲೆ ಹಿಟ್ಟು, ಉಪ್ಪು, ಖಾರ ಆ್ಯಂಡ್ ಒಂದು ಸ್ವಲ್ಪ ಸೋಡಾ ಇಷ್ಟೆಲ್ಲ ಯೂಸ್ ಮಾಡ್ಕೊಂಡು ನಾವು ಇದು ಮಾಡ್ಕೊಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆನ್ನಾಗಾಯಿತು. ಸ್ವಲ್ಪ ಅಲ್ಲಿ ಗೊತ್ತಾಗುತ್ತೆ ನಮಗೆ, ನೀವು ಮಾಡ್ಕೋಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಆಗಿದೆಯಾ ಇಲ್ವಾ ಅಂತ ನೋಡಿದ್ರೆ. ಈ ರೀತಿ ಸ್ವಲ್ಪ ಆಗಿದೆ. ಇನ್ನೊಂದು 2 ನಿಮಿಷ ನಾನು ಬೇಯಿಸ್ತೀನಿ. ಈ ರೀತಿ ನೀಟಾಗಿ ಬೇಯಕ್ಕೆ ಬಿಟ್ಬಿಡಬೇಕು. ಆ್ಯಂಡ್ ಕೈ ಆಡಬೇಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗಿದೆ, ಸೂಪರಾಗಿ ಇದೆ ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಅದನ್ನು ನಾನು ಎತ್ತಿ ಹಾಕಿದ್ದೀನಿ. ಆ್ಯಂಡ್ ಇನ್ನೂ ಒಂದು ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಮಾಡ್ಕೊಳ್ಳಿ. ಅಂದರೆ ಚೋಚ ಖಾಲಿ ಆಗಿಬಿಡುತ್ತೆ ಬೇಗನೆ ಬೇಕಾದ್ರೆ. ಏಕೆಂದರೆ ಒಂಚೂರು ವೇಸ್ಟ್ ಆಗಲಿಲ್ಲ ನಮ್ಮ ಮನೇಲೂ ಸಹ. ನಾವು ಮಾಡ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪನೂ ವೇಸ್ಟ್ ಆಗಲಿಲ್ಲ. ನನ್ನ ಸಿರಿ ಆಗಲೇ ವೇಟ್ ಮಾಡ್ತಾವಳೆ. ಅವಳಂತೂ ಚೋಚನೂ ತಿಂತಾಳೆ. ನನ್ನ ಸಿರಿ ನೋಡಿ ಕೇಳ್ತಾವಳೆ ಕೊಡಿ ಅಂತ. ನೋಡಿ ನಿಂತ್ಕೊಂಡಿದ್ದಾಳೆ. ನೋಡಿ ಈ ರೀತಿ ಬಂತು. ಈ ರೀತಿ ನೀಟಾಗಿ ಆಗಿದೆ. ನಾನು ಎಲ್ಲನೂ ಏನು ಮಾಡ್ತೀನಿ, ಒಂದು ತಪ್ಪಲೆ ಒಳಗಡೆ ಹಾಕ್ಕೊಂಡು ಮಡಿಕೊಂಡಿದ್ದೀನಿ. ನೆಕ್ಸ್ಟು ನಾನು ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಕಡಲೆ ಇದನ್ನೆಲ್ಲ ಹಾಕ್ಕೊಂಡು ನಾನು ನೀಟಾಗೆ ಕರ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಇಷ್ಟನ್ನು. ಆಮೇಲೆ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ 8ರಿಂದ 10 ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ. ಕಡಲೆ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಇದು ಕರಿಬೇವು ಯೂಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಹಾಕೊಂಡು ಬೆಳ್ಳುಳ್ಳಿ ಯೂಸ್ ಮಾಡ್ಕೊಳ್ಳಿ. ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಯೂಸ್ ಮಾಡ್ಕೊಳ್ಳಿ ಸಾಕು. ಇಷ್ಟು ಯೂಸ್ ಮಾಡಿಕೊಂಡ್ರೆ ಇಷ್ಟು. ಆಮೇಲೆ ನೀವೇನಾದರೂ ನಿಮಗೆ ಇದು ಡ್ರೈ ಫ್ರೂಟ್ ಬೇಕು ಅಂದರೆ ಅದು ಸಹ ನೀವು ಯೂಸ್ ಮಾಡ್ಕೋಬೋದು. ನಾನು ಡ್ರೈ ಫ್ರೂಟ್ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ, ನನಗೇನು ಬೇಡ ಅಂತ ಅನಿಸ್ತು, ಅದಕ್ಕೋಸ್ಕರ ಈ ರೀತಿ ಎಣ್ಣೆಯಲ್ಲಿ ನಾನು ನೀಟಾಗಿ ಕರ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನೊಂದು 3-4 ನಿಮಿಷ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ. ಈ ರೀತಿ ಬೇಯಿಸ್ಕೊಳ್ಳಿ. ಈ ರೀತಿ ಎಲ್ಲ ನೀಟಾಗಿ ತಿರುವ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಷ್ಟು ನೀವು ಹಾಕೊಂಡು ಬೇಯಿಸ್ಕೋಬೋದು. ಇಲ್ಲ ನಮ್ಗೆ ಇಷ್ಟ ಇಲ್ಲ ಅಂದರೆ ಬೇಡ. ಈ ರೀತಿ ಆಯಿತು. ನೋಡ್ತಾ ಇದ್ದೀರಲ್ಲ, ಇವಾಗ ನಾನು ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಾಗಿದೆ. ಚೆನ್ನಾಗಿ ಬಂದಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು ಗೈಸ್. ನಿಜ ನಾನು ಸುಳ್ಳು ಹೇಳ್ತಿಲ್ಲ. ಮಾಡ್ಕೊಂಡು ತಿಂದರೆ ನೀವು ಮಾಡ್ಕೊತಾನೆ ಇರ್ತೀರಾ. ನೋಡಿ ಮುರಿತಾ ಇದ್ದೀನಿ, ಈ ರೀತಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ. ಇವಾಗೆಲ್ಲ ನಾನು ಇದನ್ನು ಚೋಚ ಸೈಜ್ ಯಾವ ಸೈಜ್ ಬೇಕೋ ಆ ಸೈಜಿಗೆ ಮುರ್ಕೋತೀನಿ ನೋಡಿ. ಈ ರೀತಿ ಎಲ್ಲ ನಾನು ಮುರಿತಾ ಇದ್ದೀನಿ. ಬಿಡಿಯಾಗಿ ನಾನು ಇಲ್ಲಿ ಮುರ್ಕೋತಾ ಇದ್ದೀನಿ. ಅಂಗಡಿಗಿಂತ ಏನು ಕಮ್ಮಿ ಇಲ್ಲ ಗೈಸ್, ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಅಂಗಡೀಲಿ ನಾವು ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ಬದಲು ನಮ್ಮ ಮನೇಲೇ ಈ ರೀತಿ ಕಡಲೆ ಹಿಟ್ಟು ತಂದು ಮಾಡ್ಕೋಬೋದು. ತುಂಬ ಚೆನ್ನಾಗಾಗಿದೆ. ಆಮೇಲೆ ಇದು ನಾನು ಏನು ಮಾಡ್ಕೊಂಡಿದ್ದೋ ಅದಕ್ಕೂ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಎಲ್ಲನೂ ಒಂಚೂರು ವೇಸ್ಟ್ ಮಾಡ್ದಂಗೆ ಅದರೊಳಗಡೆ ಹಾಕ್ಕೊಂಡಾದ್ಮೇಲೆ ಈ ರೀತಿ ನೀಟಾಗಿ ತಿರುವ್ಕೋಬೇಕು. ನೀಟಾಗಿ ಈ ರೀತಿ ಎತ್ತಿ ಕೆಳಗಡೆಯಿಂದ ಮೇಲ್ಗಡೆಗೆ ಹಿಂಗೆ ಆರಿಸ್ತಾ ಇರಬೇಕು. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಾಗಿತ್ತು. ಆ್ಯಂಡ್ ನಮ್ಮ ಮನೇಲಿ ಇವತ್ತು ಬೆಳಗ್ಗೆ ಮಾಡಿದ್ದಕ್ಕೆ ನಾಳೆ ಬೆಳಗ್ಗೆ ಅಷ್ಟೊತ್ತಲ್ಲೆಲ್ಲ ಒಂದು ತಪ್ಪಲೆ ಆಗೋ ಅಷ್ಟು ಚೋಚನೆ ಖಾಲಿ ಆಗಿಬಿಟ್ಟಿತ್ತು. ಬರೀ 4 ಜನಕ್ಕೇ ಖಾಲಿ ಆಗೋಗಿತ್ತು. ನನ್ನ ಕ್ಯಾಟು ಸಹ ತಿಂತು, ನನ್ನ ಸಿರಿನೂ ತಿನ್ಕೊಂಬಿಟ್ಲು ಎಲ್ಲ. ನೋಡ್ತಾ ಇದ್ದೀರಲ್ಲ, ಈ ರೀತಿ ನೀಟಾಗಿ ಒಂದು ಸ್ಪೂನ್ ತೊಗೊಂಡು ತಿರುವ್ಕೊಳ್ಳಿ. ಇಲ್ಲ ಕೈಯಲ್ಲೂ ತಿರುವ್ಕೋಬೋದು ನೀವು. ನೀಟಾಗಿ ಒಂದು ಹದವಾಗಿ ತಿರುವ್ಕೋಬೇಕು. ಆ್ಯಂಡ್ ಗೈಸ್, ಮುಂಚೆನೇ ಹೇಳ್ದಂಗೆ ನಾನು ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವ್ರು ಯಾರೂ ಮಿಸ್ ಮಾಡ್ಕೋಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನೀವು ಈ ರೆಸಿಪಿನ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಹೇಳಿ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಗೈಸ್, ಕಂಪ್ಲೀಟ್ಲಿ ರೆಡಿ ಆಯಿತು. ಈ ರೀತಿ ಕಂಪ್ಲೀಟ್ಲಿ ರೆಡಿ ಆಯಿತು. ತುಂಬ ಚೆನ್ನಾಗಾಗಿದೆ. ನೋಡ್ತಾ ಇದ್ದೀರಲ್ಲ, ನೋಡಬೇಕಾದ್ರೇ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಒಂಚೂರು ಖಾರ ಬೇಕು ಅಂದರೆ ಖಾರ ಯೂಸ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಖಾರ ಇಷ್ಟಪಡ್ತಾರೆ ಅಂತ ನಾನು ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿದ್ದೀನಿ. ಇಲ್ಲಾಂದ್ರೂ ಬಿಡಿ, ಒಂಚೂರು ಉಪ್ಪು ಹಾಕ್ಕೋಬೇಕು ಲಾಸ್ಟಲ್ಲಿ. ಅಷ್ಟೇ ಗೈಸ್, ಮುಗೀತು, ಫಿನಿಶ್ ಆಯಿತು.